ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನೆಲ್ಗೆ. ಇವತ್ತು ನಾವು 3 ಕಾಫ್ ಆ್ಯಂಡ್ ಕೋಲ್ಡ್ ಹೋಮ್ ರೆಮಿಡೀಸ್ ಮಾಡ್ತಿದ್ದೀವಿ. ಅಂದರೆ ಕೆಮ್ಮು ಮತ್ತು ಶೀತಕ್ಕೆ ಮನೆಮದ್ದು. ನೀವು ಇಂಥ ಸಣ್ಣ ವಿಷಯಕ್ಕೆಲ್ಲ ಸಿರಪ್ ಹಾಕೋದು, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸಿರಪ್ ಕೊಟ್ಟಷ್ಟು ಮಕ್ಕಳು ಅಡಿಕ್ಟ್ ಆಗಿಬಿಡ್ತಾರೆ. ಭಾರತ ಆಯುರ್ವೇದದ ನೆಲೆ. ನಮ್ಮಲ್ಲೇ ಆಯುರ್ವೇದ ಶುರುವಾಗಿ ಪ್ರಪಂಚದಲ್ಲೆಲ್ಲ ವಿಖ್ಯಾತಿ ಪಡೆದಿದೆ. ನಾವು ಯಾಕೆ ಇದ್ರ ಬೆನಿಫಿಟ್ ತೊಗೊಳ್ಬಾರ್ದು? ಬಹಳ ಸಿಂಪಲ್ ಇಂಗ್ರೀಡಿಯೆಂಟ್ ಸಾಮಗ್ರಿಗಳು ಮನೆಯಲ್ಲೇ ನಮ್ಮ ಅಡುಗೆ ಮನೆಯಲ್ಲಿ ಇರೋವಂಥದ್ದು ಯೂಸ್ ಮಾಡಿ ಈ ಡ್ರಿಂಕ್ಸ್ನ ಮಾಡ್ಬೋದು. ಇದರಲ್ಲಿ ಯಾವುದನ್ನಾದರೂ ಒಂದು ಬಳಸ್ಬೋದು. 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಕೊಡಬೇಕು. ಮತ್ತು ದಿನಕ್ಕೆ 2 ಬಾರಿಯಿಂದ 3 ಬಾರಿ ಇದನ್ನು ಕೊಟ್ಟಷ್ಟು ಒಳ್ಳೆಯದು. 2 ಬಾರಿ ಮಿನಿಮಮ್. ಬೆಳಗ್ಗೆ ತಿಂಡಿ ಆದಮೇಲೆ ರಾತ್ರಿ ಮಲಗೋಕ್ಕೆ ಮುಂಚೆ ಮಕ್ಕಳಿಗೆ ಕೊಟ್ಟು ಬೆಚ್ಚಗೆ ಒದಿಸಿ ಮಲಗಿಸಿದ್ರೆ ನೀವು ಇನ್ಸ್ಟೆಂಟ್ ರಿಲೀಫ್ ಕಾಣ್ತೀರಾ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ಅವರು. ಸೊ ನಾನಿವತ್ತಿಲ್ಲಿ ಮಾಡ್ತಾ ಇರೋದು ಅರಿಶಿಣದ ಹಾಲು, ಟರ್ಮರಿಕ್ ಮಿಲ್ಕ್, ಶುಂಠಿ ಕಷಾಯ, ಜಿಂಜರ್ ಕಷಾಯ, ತುಳಸಿ ಕಷಾಯ, ಸೇಮೆ ಹೇಳೋದು ಇಂಗ್ಲೀಷಲ್ಲೂ. ಸೊ ಇದನ್ನು 3 ರೆಸಿಪಿ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಅರಿಶಿಣದ ಹಾಲು ಮಾಡೋಣ. ಟರ್ಮರಿಕ್ ಮಿಲ್ಕ್, ಗೋಲ್ಡನ್ ಲಾತೆ ಅಂತ ಕೂಡ ವರ್ಲ್ಡ್ ವೈಡ್ ತುಂಬ ಹೆಸರುವಾಸಿ ಇದು. ಇದನ್ನು ಮಾಡೋದಕ್ಕೆ ಹಾಲು, ಅರಿಶಿಣದ ಪುಡಿ, ಮೆಣಸು ಚಚ್ಚಿರೋದು ಮತ್ತು ಸ್ವಲ್ಪ ಸಕ್ಕರೆ ಬಳಸ್ತಾ ಇದ್ದೀನಿ. ಒಂದು ಬಟ್ಲಿಗೆ ಹಾಲನ್ನ ಹಾಕಿ ಒಲೆ ಮೇಲೆ ಇಡೋಣ. ಮತ್ತು ಅರಿಶಿಣದ ಪುಡಿ ಹಾಕ್ತಿದ್ದೀನಿ. ಇದು ಕಾಫ್ ಆ್ಯಂಡ್ ಕೋಲ್ಡ್ ಇದ್ದಾಗ ಇನ್ಸ್ಟೆಂಟ್ ರಿಲೀಫ್ ಕೊಡುತ್ತೆ. ಮಕ್ಕಳಿಗೆ ಎದೇನೋ ಬಂದುಬಿಟ್ಟಿರುತ್ತೆ, ಕೆಮ್ಮಿ ಅದಕ್ಕೆಲ್ಲ ಇದು ಒಳ್ಳೆ ಉಪಶಮನ. ನೆಕ್ಸ್ಟ್ ಜಜ್ಜಿ ಒಂದು ಸ್ವಲ್ಪ ಮೆಣಸು ಹಾಕ್ತಿದ್ದೀನಿ. ಪುಡಿ ಹಾಕಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಇದರಲ್ಲಿ ಒಳ್ಳೆ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಮತ್ತು ಮಕ್ಕಳಿಗೆ ಇನ್ಫೆಕ್ಷನ್ ಆಗದ ಹಾಗೆ ತಡೆಯುತ್ತೆ. ನೆಕ್ಸ್ಟ್ ಸಕ್ಕರೆ ಹಾಕ್ತಿದ್ದೀನಿ. ನೀವು ಬೇಕಿದ್ದರೆ ಬೆಲ್ಲದ ಪುಡಿ ಅಥವಾ ಬೇರೆ ಏನಾದರೂ ಜೇನುತುಪ್ಪ ಕೂಡ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ. ಅಂದರೆ ಜೇನುತುಪ್ಪ ಹಾಕಿದ್ರೆ ಬೇಯಿಸೋ ಅವಶ್ಯಕತೆ ಇಲ್ಲ. ಇನ್ನೇನು ಸರ್ವ್ ಮಾಡಬೇಕು ಅನ್ನೋವಾಗ ಜೇನುತುಪ್ಪ ಹಾಕಿ ಕೂಡ ಕೊಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀಲಿಕ್ಕೆ ಬಿಡಿ. ಹಾಲಿಗೆ ಅರಿಶಿನ ಬಣ್ಣ ಬಿಡ್ತಾ ಹೋಗುತ್ತೆ. ಒಂದು 5ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಕುದೀಲಿಕ್ಕೆ ಬಿಡಿ. ಸಿಮ್ಮಲ್ಲೇ ಬೇಯಿಸಬೇಕು. ಇದನ್ನು ಜೋರು ಉರಿ ಉಟ್ಬಿಟ್ಟು ಪಟ್ ಅಂತ ಬಿಸಿ ಮಾಡಿ ಸರ್ವ್ ಮಾಡಬಾರ್ದು. ಅದು ಬಹಳ ತಪ್ಪು. ನಾವು ಹಾಕಿರೋ ಸಾಮಗ್ರಿಗಳು ಚೆನ್ನಾಗಿ ಬೆಂದು ರಸ ಅದರಲ್ಲಿ ಡಿಸಾಲ್ವ್ ಆಗಿ ಇನ್ಫ್ಯೂಸ್ ಆದ್ರೇ ರುಚಿ ಮತ್ತು ಎಫೆಕ್ಟ್ ಚೆನ್ನಾಗಿರೋದು. ಇದನ್ನು ಬಿಸಿ ಬಿಸಿ ಕೊಟ್ಟರಷ್ಟು ಒಳ್ಳೆಯದು. ಕುಡಿದ ತಕ್ಷಣ ಬೆಚ್ಚಗೆ ಮಕ್ಕಳಿಗೆ ಹೊದಿಸಿ ಮಲಗಿಸಿದ್ರೆ ಬೆಳಗ್ಗೆ ಎದ್ದೊಳೋ ಅಷ್ಟರಲ್ಲಿ ಅವ್ರಿಗೆ ಖಂಡಿತ ರಿಸಾಲ್ವ್ ಆಗಿರುತ್ತೆ ಇಶ್ಯೂಸ್. ಸೊ ನೆಕ್ಸ್ಟು ಜಿಂಜರ್ ಕಷಾಯ ಅಥವಾ ಶುಂಠಿ ಕಷಾಯ ಮಾಡ್ತಿದ್ದೀನಿ. ಇದು ಕೂಡ ಬಹಳ ಸುಲಭವಾಗಿ ಮಾಡ್ಬೋದು, ಕಡಿಮೆ ಸಾಮಗ್ರಿ ಉಪಯೋಗಿಸಿ. ಕಾಫ್ ಸಿರಪ್ ರೆಗ್ಯುಲರ್ ಯೂಸ್ ಮಾಡೋ ಬದಲು ಇದನ್ನು ಮಾಡ್ಕೊಳ್ಬೋದು. ಶುಂಠಿ, ನೀರು, ಜೇನುತುಪ್ಪ ಮತ್ತು ನಿಂಬೆ ರಸ ಯೂಸ್ ಮಾಡ್ತಿದ್ದೀವಿ ನಾವಿಲ್ಲಿ. ಒಂದು ಬಟ್ಲಿಗೆ ನೀರು ಹಾಕ್ತಿದ್ದೀನಿ. ನೆಕ್ಸ್ಟ್ ತುರಿದಿಟ್ಟಿರೋ ಶುಂಠಿ, ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ. ಇದು ಬಣ್ಣ ಬದಲಾಗೋ ತನಕ ನಾವಿದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇರಬೇಕು. ಒಂದು 5ರಿಂದ 10 ನಿಮಿಷ ನೀರು ಕುದೀಲಿ ಕಡಿಮೆ ಉರಿನಲ್ಲೇ. ಬಣ್ಣ ಚೇಂಜ್ ಆಗ್ತಿರೋದು ಕಾಣುತ್ತೆ ನಿಮಗೆ. ನೆಕ್ಸ್ಟು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಯೋ ಅಷ್ಟು ಬಿಸಿ, ನೀವೆಷ್ಟು ತಡಿಬೋದು ಅಷ್ಟು ಬಿಸಿ ಕುಡಿದಷ್ಟು ಒಳ್ಳೆಯದು. ಈ 3 ಡ್ರಿಂಕ್ಸ್ ಕೂಡ. ಒಂದು ಕಾಫಿ ಮಗ್ ಇಲ್ಲ ಯಾವುದೇ ಸರ್ವಿಂಗ್ ಗ್ಲಾಸ್ ತೊಗೊಂಡು ಅದಕ್ಕೆ ಇದನ್ನು ಸೋಸ್ಕೊಳ್ಳೋಣ ಈ ನೀರನ್ನ. ಶುಂಠಿ ಬಾಯಿಗೆ ಸಿಕ್ಕಿದ್ರೂ ಪರವಾಗಿಲ್ಲ, ಕುಡಿತೀನಿ ಅನ್ನೋರಾದರೆ ದೊಡ್ಡವ್ರಿಗೆ ಹಾಗೆ ಕೊಡ್ಬೋದು. ಬಟ್ ಹೆಚ್ಚಿಗೆ ಶುಂಠಿ ಕೂಡ ಹೀಟ್ ಆಗಿಬಿಡುತ್ತೆ, ಬೇಡ. ನೆಕ್ಸ್ಟ್ ಇದಕ್ಕೆ ನಿಂಬೆ ರಸ ಹಾಕ್ತಾ ಇದ್ದೀನಿ ಮತ್ತು ಜೇನುತುಪ್ಪ. ನಿಮಗೇನಾದರೂ ಬೆಲ್ಲ ಇಷ್ಟ ಅಂದರೆ ನೀರು ಕುದಿಯೋ ಟೈಮಲ್ಲೇ ಬೆಲ್ಲ ಒಂಚೂರು ತುರಿದ್ಬಿಟ್ಟು ಹಾಕ್ಕೊಳ್ಬೋದು ಅದಕ್ಕೆ ಹಾಗೇ. ಅಥವಾ ಸಕ್ಕರೆಯಲ್ಲಿ ಕೂಡ ಹಾಕ್ಬೋದು. ಬಟ್ ಜೇನುತುಪ್ಪ ಅಥವಾ ಬೆಲ್ಲ ಆದರೆ ಬಹಳ ಒಳ್ಳೆಯದು.
ಸೊ ಶುಂಠಿ ಕಷಾಯ ಕೂಡ ರೆಡಿಯಾಗಿದೆ. ಇದನ್ನು ಜಿಂಜರ್ ಟೀ, ಜಿಂಜರ್ ಜ್ಯೂಸ್ ಅಂತ ಕೂಡ ಕರೀತಾರೆ. ನಮ್ಮ ನೆಕ್ಸ್ಟ್ ರೆಸಿಪಿ ತುಳಸಿ ಕಷಾಯ. ತುಳಸಿ ಬಹಳಷ್ಟು ಮನೆಗಳಲ್ಲಿ ಹೇರಳವಾಗಿ ಬೆಳೆದಿರ್ತೀವಿ, ದೇವ್ರ ಪೂಜೆಗೆ ಅಂತ ಇದ್ದೇ ಇರುತ್ತೆ. ಸೊ ತುಳಸಿನ ಬಳಸ್ಕೊಂಡು ಈ ತುಳಸಿ ಕಷಾಯ ಮಾಡ್ತಿರೋದು. ತುಳಸಿ ಎಲೆಗಳು ಸ್ವಲ್ಪ, ಮೆಣಸು, ಬೆಲ್ಲ ಮತ್ತು ನೀರು ಬಳಸ್ತಾ ಇದ್ದೀನಿ ಇದನ್ನು ಮಾಡಲಿಕ್ಕೆ. ಒಂದು ಬಟ್ಲಿಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ತುಳಸಿ ಎಲೆಗಳು ತೊಳೆದ್ಬಿಟ್ಟು ಹಾಕಿ ಚೆನ್ನಾಗಿ. ಉಪ್ಪು ನೀರಲ್ಲಿ ತೊಳೆದು ಹಾಕಿದ್ರೆ ಒಳ್ಳೆಯದು. ಹೊರಗಡೆ ಇರುತ್ತಲ್ಲ ದಿನವಿಡೀ ತುಳಸಿ, ಸೊ ಮಾಡಿ ಆ ಥರ. ನೆಕ್ಸ್ಟು ಮೆಣಸನ್ನ ಸ್ವಲ್ಪ ಜಜ್ಜಿ ಹಾಕ್ತಿದ್ದೀನಿ. ಯಾವುದಕ್ಕೂ ಮೆಣಸಿನ ಪುಡಿ ಬಳಸೋಕ್ಕೆ ಹೋಗಬೇಡಿ, ಬಹಳ ಘಾಟ್ ಅನಿಸುತ್ತೆ, ಕುಡಿಯೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಬೆಲ್ಲದ ಪುಡಿ, ಬೇಕಿದ್ರೆ ಇದಕ್ಕೂ ಜೇನುತುಪ್ಪ ಹಾಕ್ಕೋಬೋದು, ಇಲ್ಲ ಸಕ್ಕರೆ ಹಾಕ್ಕೋಬೋದು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಲಿಕ್ಕೆ ಬಿಡಿ. ಒಂದು 8-10 ನಿಮಿಷ ಇದನ್ನು ಸಿಮ್ಮಲ್ಲೇ ಕುದಿಸ್ಬೇಕು. ಚೆನ್ನಾಗಿ ಕುದ್ದಷ್ಟು ರಸ ನೀರಿಗೆ ಡಿಸಾಲ್ವ್ ಆಗಿ ಇನ್ಫ್ಯೂಸ್ ಆಗುತ್ತೆ. ಆವಾಗಲೇ ಅದರ ಎಫೆಕ್ಟ್ ಹೆಚ್ಚಿಗೆ ಸಿಗೋದು, ಬೆನಿಫಿಟ್ ಸಿಗೋದು. ಇದನ್ನು ದಿನಕ್ಕೆ 2 ಸರಿ ಕೊಟ್ಟಷ್ಟು ಒಳ್ಳೆಯದು. ಮಕ್ಕಳಿಗಾದರೆ ಅವ್ರು ಇಷ್ಟಪಟ್ಟಿದ್ದು ರೆಸಿಪಿನ ನೀವು ಈ 3ರಲ್ಲಿ ಯಾವ್ದು ಅವ್ರಿಗೆ ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಡ್ಬೋದು. ಈ ವಿಡಿಯೋ, ಈ ರೆಸಿಪಿಗಳು ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನನಗೆ. ನೀವು ಯಾವುದಾದ್ರೂ ಬೇರೆ ತರಹದ ರೀತಿ ಮನೆಯಲ್ಲೇ ಇನ್ನೂ ಬೇರೆಯಷ್ಟು ಮನೆಮದ್ದು ಸಿಂಪಲ್ಲಾಗಿ ಮಾಡ್ಬೋದಾದಂಥದ್ದಿದ್ರೆ ಕಮೆಂಟ್ ಮಾಡಿ ಹೇಳಿ. ಯಾಕಂದರೆ ಬಹಳಷ್ಟು ತಂದೆ ತಾಯಂದಿರು ಈ ವಿಡಿಯೋನ ನೋಡ್ತಾರೆ, ಅವ್ರಿಗೂ ಉಪಯುಕ್ತವಾಗುತ್ತೆ. ನನಗೂ ಗೊತ್ತಾದರೆ ನಾನು ಯೂಸ್ ಮಾಡ್ಬೋದಲ್ವಾ. ಸೊ ಕಮೆಂಟ್ ಮಾಡಿ ಹೇಳಿ. ಮತ್ತು ನಮ್ಮ ಕನ್ನಡ ಬ್ಲಾಗ್ನಲ್ಲಿ ಮತ್ತು ಈ ಚಾನಲ್ನಲ್ಲೂ ಮತ್ತಷ್ಟು ಮನೆಮದ್ದುಗಳಿದೆ. 20 ಹೋಮ್ ರೆಮಿಡೀಸ್, ಮನೆಮದ್ದು, ಕೆಮ್ಮು, ನೆಗಡಿ, ಎಳೆಯ ಮಕ್ಕಳಿಂದ ದೊಡ್ಡ ಮಕ್ಕಳ ತನಕ ಏನು ಕೊಡ್ಬೋದು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಕೊಟ್ಟಿದ್ದೀನಿ ಆ ಆರ್ಟಿಕಲ್ನಲ್ಲಿ, ಅದನ್ನು ಚೆಕ್ ಮಾಡಿ. 30 ಮನೆಮದ್ದು ಮಲಬದ್ಧತೆ ಆಗುತ್ತಲ್ಲ ಮಕ್ಕಳಿಗೆ, ಕಾನ್ಸ್ಟಿಪೇಷನ್, ಆ ಟೈಮಲ್ಲಿ ಏನು ಕೊಡ್ಬೋದು ಅನ್ನೋದು ಕೂಡ ಇನ್ನೊಂದು ಆರ್ಟಿಕಲ್ ಇದೆ. ಮತ್ತು ಮಕ್ಕಳಿಗೆ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಮತ್ತು ವಿಡಿಯೋ ಇದೆ, ಚೆಕ್ ಮಾಡಿ. ಪೋಸ್ಟ್ ಪಾರ್ಟಮ್, ಮಹಿಳೆಯರು ಮಗು ಆದಮೇಲೆ ತುಂಬ ಕೂದಲಿರುತ್ತಲ್ಲ ಅವರಿಗಾಗಿ ಒಂದು ಮನೆಮದ್ದು ಮತ್ತು ಯಾಕೆ ಆಗುತ್ತೆ ಅನ್ನೋ ರೀಸನ್ಸ್ ಕೊಟ್ಟಿದ್ದೀನಿ ಒಂದು ಆರ್ಟಿಕಲ್ನಲ್ಲಿ. ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಲಿಂಕ್ ಇರೋದ್ರಿಂದ ನಿಮಗೆ ಸುಲಭ ಆಗುತ್ತೆ. ಏನಿಲ್ಲ, ಟೈಟ್ಲ್ ಎದುರುಗಡೆ ಒಂದು ಡೌನ್ ಆ್ಯರೋ ಮಾರ್ಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಕೆಳಗಡೆ ಲಿಂಕ್ ಏನೇನು ಕೊಟ್ಟಿರ್ತೀನೋ ಅದ್ರದ್ದೆಲ್ಲ ಡೀಟೇಲ್ಸ್ ಸಿಗುತ್ತೆ, ಅಲ್ಲಿ ನೀವು ನೋಡ್ಬೋದು. ಇಲ್ಲ ಈ ಬ್ಲಾಗ್ ಓಪನ್ ಮಾಡಿದ್ರೇ ಫಸ್ಟ್ ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ, ಟಾಪಲ್ಲಿ ನಿಮಗೆ ಅರ್ಬನ್ ಕನ್ನಡತಿದು ಒಂದು ಕಮೆಂಟ್ ಕಾಣುತ್ತೆ. ಅಲ್ಲಿ ಕನ್ನಡದಲ್ಲಿ ಈ ಆರ್ಟಿಕಲ್ನ ಓದಿ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನೋಡಿದ್ರೆ ಈ 4 ನಾನು ಏನೇನು ಹೇಳಿದ್ನೋ ಅದ್ರ ಲಿಂಕ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ, ಚೆಕ್ ಮಾಡಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಅಂಡ್ ಬಾಯ್.